ಹರೇ ಕೃಷ್ಣ. ರಾಜವಿದ್ಯಂ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಇವತ್ತಿನ ದಿವಸ ನಾವು ರಾಜವಿದ್ಯಾ ರಾಜಗುಹ್ಯಂ, ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನ, ಕೃಷ್ಣ ಹೇಳುವಂತಹ ಅತ್ಯಂತ ರಹಸ್ಯವಾದ ಜ್ಞಾನವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಆ ರಹಸ್ಯವಾದ ಜ್ಞಾನವನ್ನ ಅರ್ಜುನನಿಗೆ ಕೊಡ್ಲಿಕ್ಕೆ, ಅರ್ಜುನನಲ್ಲಿ ಏನು ಅರ್ಹತೆ ಇತ್ತು? ಅನಸೂಯವೇ. ಅರ್ಜುನನಿಗೆ ಕೃಷ್ಣನ ಮೇಲೆ ಯಾವುದೇ ಆದ ಅಸೂಯೆ ಅಥವಾ ಸಿಟ್ಟು, ದುಃಖ ಇರಲಿಲ್ಲ. ಅವನನ್ನ ಭಗವಂತ ಅಂತ ಸಂಪೂರ್ಣವಾಗಿ ಶರಣಾಗತನಾಗಿ ಕೃಷ್ಣನ ನಾನು ಒಪ್ಪಿಕೊಂಡಿದ್ದರಿಂದ ಅರ್ಜುನನಿಗೆ ಈ ಜ್ಞಾನವನ್ನು ಪಡೆಯುವಂತಹ ಅರ್ಹತೆ ಸಿಕ್ಕಿದೆ. ಹಾಗೂ ಅರ್ಜುನನಿಗೆ ಶ್ರದ್ಧೆ ಇದೆ. ಅಶ್ರದ್ಧದಾನ ಪುರುಷ. ಅಶ್ರದ್ಧ, ಯಾರಿಗೆ ಶ್ರದ್ಧೆ ಇಲ್ವೋ ಈ ಜ್ಞಾನ ಸಿಗೋದಿಲ್ಲ. ಈ ಜ್ಞಾನ ಸಿಕ್ಕಿದ್ರೆ ಏನಾಗತ್ತೆ? ಮೃತ್ಯು ಸಂಸಾರ ವರ್ತಮನಿ. ಈ ಮೃತ್ಯು ಸಂಸಾರದಿಂದ ಒಬ್ಬನಿಗೆ ಹೊರಗೆ ಬರಲಿಕ್ಕೆ, ಇದನ್ನ ತೊಡೆದು ಹೊರಗೆ ಬರುವಂತಹ ಒಂದು ಜ್ಞಾನದ ಶಕ್ತಿ ಈ ಅಧ್ಯಾಯದಲ್ಲಿ ಕೃಷ್ಣ ಕೊಡ್ತಾನೆ. ಪ್ರಥಮವಾಗಿ ಐಶ್ವರ್ಯ ಜ್ಞಾನ. ಕೃಷ್ಣ ಅಂದ್ರೆ ಯಾರು? ದೇವರು ಅಂದ್ರೆ ಯಾರು? ಜಗತ್ತಿನ ಸರ್ವವ್ಯಾಪಿಯಾದಂತಹ ಸಕಲ ಚರಾಚರಗಳಲ್ಲಿರುವಂತಹ ಅಣುರೇಣು ತೃಣಾಕಾಷ್ಟ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರತಿಯೊಂದು ಅಣುವಿನಲ್ಲೂ ಭಗವಂತ ಇದ್ದಾನೆ. ಅವ್ಯಕ್ತ ರೂಪಿಯಾಗಿ ಇಡೀ ಜಗತ್ತನ್ನು ವ್ಯಾಪಿಸಿದಂತಹ ಭಗವಂತ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಇಡೀ ಜಗತ್ತಿನ ಆ ಪ್ರಕೃತಿಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಆ ಪರಮಪುರುಷ, ಪರಮಪ್ರಭು ಕೃಷ್ಣ. ಅಂತಹ ಪರಮಪ್ರಭು ಅಂತಹ ಕೃಷ್ಣ, ಅವನನ್ನ ಸಾಕಾರ ರೂಪದಲ್ಲಿ ನಾವು ಪೂಜಿಸ್ತೇವೆ. ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ. ಹಾಗಾದ್ರೆ ಪ್ರತಿಯೊಂದು ವಸ್ತುವು ಭಗವಂತನಾಗ್ತದ? ಇಲ್ಲ. ಕಲ್ಲಲ್ಲೂ ಇದ್ದಾನೆ, ನೀರಲ್ಲೂ ಇದ್ದಾನೆ. ಕಲ್ಲನ್ನ ಅಥವಾ ನೀರನ್ನ ನಾವು ಭಗವಂತ ಅಂತ ಪೂಜಿಸೋದಿಲ್ಲ. ಪೂಜಿಸೋದು ಯಾವಾಗ? ಭಗವಂತನ ಸಾಕಾರ ರೂಪದಲ್ಲಿ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಭಗವಂತನ ಶಕ್ತಿ, ಅವ್ಯಕ್ತವಾದಂತಹ ಶಕ್ತಿ ಇದೆ. ಆದರೆ ಭಗವಂತನ ಸಾಕಾರ ಆಧ್ಯಾತ್ಮಿಕ ರೂಪವಿದೆ ಭಗವಂತನಿಗೆ. ಆ ಆಧ್ಯಾತ್ಮಿಕ ಸುಂದರವಾದಂತಹ ಆಧ್ಯಾತ್ಮಿಕ ರೂಪದಲ್ಲಿ ಭಗವಂತ ಯಾವಾಗ ಧರೆಗೆ ಇಳಿದು ಬರ್ತಾನೆ, ಅದಕ್ಕೆ ನಾವು ಅವತಾರ ಅಂತ ಕರಿತೇವೆ. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತ. ಮೂಢರು, ಯಾರು ಅಜ್ಞಾನಿಗಳು, ಮೂಢರು, ಭಗವಂತನು ಈ ತರ ಸಾಕ್ಷಾತ್ತಾಗಿ ಅವತಾರವೆತ್ತಿ ಬಂದಾಗ ಅವನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಆದ್ರೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ. ಮಹಾತ್ಮರು ಭಗವಂತ ಯಾರು ಅಂತ, ಅವನ ಅವ್ಯಯನಾದಂತಹ ಪರಮಪುರುಷನಾದಂತಹ ಭಗವಂತ ಅಂತ ತಿಳಿದು ಸತತಂ ಕೀರ್ತಯಂತೋ ಮಾಂ, ನನ್ನನ್ನ ಕೃಷ್ಣನನ್ನ ಭಜಿಸ್ತಾರೆ. ಸತತಂ ಕೀರ್ತಯಂತೋ ಮಾಂ. ಕೃಷ್ಣನು ಎಲ್ಲ ಯಜ್ಞಗಳ ಅಧಿಭೂತ, ಎಲ್ಲ ಯಜ್ಞಗಳ ಕರ್ತ. ಇಡೀ ಜಗತ್ತಿನ, ಇಡೀ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವನು. ಸುಖ, ಈ ಶಾಖವೂ ಅವನೇ, ಮಳೆ ಬರಿಸೋನು ಅವನೇ, ಸೃಷ್ಟಿಯೂ ಅವನೇ, ಪ್ರಳಯವೂ ಆತನೇ. ಎಲ್ಲವನ್ನ ಮಾಡ್ತಕ್ಕಂತಹ ಭಗವಂತ. ಯಾರು ಭಗವಂತನನ್ನ ಪರೋಕ್ಷವಾಗಿ ವೇದಗಳ ಅಧ್ಯಯನದ ಮೂಲಕ ಪರೋಕ್ಷವಾಗಿ ಭಗವಂತನನ್ನ ಭಜಿಸ್ತಾರೆ, ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಸ್ವರ್ಗ ಪ್ರಾಪ್ತಿಯಾಗಿ ಇಂದ್ರನ ಸ್ವರ್ಗಲೋಕದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಿ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಪುಣ್ಯ ಕಡಿಮೆ ಆಗ್ತದೆ ಮತ್ತೆ ಅವರು ಈ ಮರ್ತ್ಯ ಲೋಕಕ್ಕೆ, ಈ ಲೋಕಕ್ಕೆ ಬರ್ತಾರೆ. ಹೇಗೆ? ಯಾರಲ್ಲಿ ಧನ ಸಂಪತ್ತು ಇದೆ, ಹಣ ಇದೆ, ಆ ಹಣವನ್ನ ವ್ಯಯಿಸಿ ದುಡ್ಡನ್ನ ಖರ್ಚು ಮಾಡಿ ದೂರದ ಊರಿಗೆ ಟ್ರಿಪ್ ಹೋಗ್ಬೋದು. ಆದರೆ ಯಾವಾಗ ದುಡ್ಡು ಮುಗಿತದೆ ಅವರು ವಾಪಸ್ ಬರಬೇಕು. ಹಾಗೆ ಸ್ವರ್ಗಲೋಕಕ್ಕೆ ಯಾರು ಮೇಲೆ ಹೋಗ್ತಾರೆ, ಉನ್ನತಿಯನ್ನ ಪಡಿತಾರೆ, ಕ್ಷೀಣೆ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ನಮ್ಗೆ ಗೊತ್ತಿರಬೇಕು, ಸ್ವರ್ಗಲೋಕ ಬೇರೆ, ವೈಕುಂಠ ಆಧ್ಯಾತ್ಮಿಕ ಲೋಕ ಬೇರೆ, ಗೋಲೋಕ ವೃಂದಾವನ ಬೇರೆ. ಸ್ವರ್ಗಲೋಕವು ಈ ಐಹಿಕ ಪ್ರಪಂಚದಲ್ಲಿ ಇರ್ತಕ್ಕಂತಹ ಒಂದು ಲೋಕ. ಯಾರು ಪುಣ್ಯವನ್ನ ಮಾಡ್ತಾರೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅಂತ ಕೃಷ್ಣ ಹೇಳಿದ್ದಾನೆ. ಆದರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಯಾವಾಗ ಪುಣ್ಯ ಕಡಿಮೆ ಆಗ್ತದೆ ಮತ್ತೆ ಅವರು ಇಲ್ಲೇ ಬರ್ತಾರೆ.
ಆದ್ದರಿಂದ ಯಾರು ಭಗವಂತನನ್ನ ನೇರವಾಗಿ ಭಜಿಸ್ತಾರೆ, ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಯಾರು ಅನನ್ಯವಾಗಿ ಭಗವಂತನಿಗೆ ಭಕ್ತಿಯನ್ನ ಮಾಡ್ತಾರೆ, ಭಗವಂತನನ್ನ ಚಿಂತಿಸ್ತಾರೆ, ಸ್ಮರಿಸ್ತಾರೆ, ಅವರ ಯೋಗಕ್ಷೇಮವನ್ನ ಭಗವಂತ ನೋಡಿಕೊಳ್ತಾನೆ, ನಾನು ನೋಡಿಕೊಳ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ರೆ ಒಂದಷ್ಟು ಜನ ದೇವತೆಗಳ ಆರಾಧನೆಯನ್ನು ಅವಿದ್ಯಪೂರ್ವಕವಾಗಿ ಮಾಡ್ತಾರೆ. ಯಾಂತಿ ದೇವವ್ರತಾ ದೇವಾನ್ ಪಿತೃಯಾಂತಿ ಪಿತೃವ್ರತಾಹ. ಯಾರು ದೇವತೆಗಳನ್ನ ಪೂಜಿಸ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಯಾರು ಪಿತೃಗಳನ್ನ ಪೂಜಿಸ್ತಾರೆ ಅವರು ಪಿತೃಗಳ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಯಾರು ಭಗವಂತ ಸಾಕ್ಷಾತ್ ಪರಮಪ್ರಭುವನ್ನ ಪೂಜಿಸ್ತಾರೆ ಅವರು ಭಗವತ್ತನ ಧಾಮವಾದಂತಹ ವೈಕುಂಠಕ್ಕೆ, ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಹಾಗಾದ್ರೆ ಇದು ಕಷ್ಟ ಇರ್ಬೋದು ಭಗವಂತನ ಭಕ್ತಿಯನ್ನ ಮಾಡೋದು ಅಂತ ಅನ್ಕೊಂಡ್ರೆ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಭಕ್ತಿಯಿಂದ ನನಗೆ ನೀರನ್ನು, ಒಂದು ಎಲೆಯನ್ನು, ಹೂವನ್ನು, ಹಣ್ಣನ್ನು ಭಕ್ತಿಯಿಂದ ಪ್ರೇಮದಿಂದ ನನಗೆ ಯಾರು ಅರ್ಪಿಸ್ತಾರೆ ಅದನ್ನು ನಾನು ಸ್ವೀಕರಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ಭಕ್ತಿ ಸೇವೆ ಅತ್ಯಂತ ಸುಲಭವಾದದ್ದು. ಯದ್ ಕರೋಷಿ ಯದ್ ಯಜ್ಞಾಸಿ. ಏನು ಮಾಡ್ತೀರೋ, ಏನು ತಿಂತೀರೋ, ಏನು ನಿಮಗೆಲ್ಲ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಣೆಯಾಗಿ ಕಾಣಿಕೆಯಾಗಿ ಮಾಡಬೇಕು. ಹೀಗೆ ಮಾಡೋದರ ಮೂಲಕ ಭಗವಂತನ ಭಕ್ತರಾದ್ರೆ ದುರಾಚಾರೋ, ಯಾರೋ ಅತ್ಯಂತ ದುರಾಚಾರವನ್ನು ಮಾಡ್ತಾ ಇರಬಹುದು, ಆದರೆ ಆತ ಭಕ್ತಿ ಸೇವೆಯಲ್ಲಿ ನಿರತನಾದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಶೀಘ್ರವಾಗಿ ಆತನು ಧರ್ಮಾತ್ಮನಾಗ್ತಾನೆ. ಎಂತಹ ಪಾಪ ಜೀವಿಯಾಗಿ ಹುಟ್ಟಿರಬಹುದು, ಆದರೆ ಯಾರು ಕೃಷ್ಣನ ಆಶ್ರಯವನ್ನ ಪಡಿತಾರೆ ಅವರಿಗೆ ಪರಮಗತಿಯನ್ನ ಭಗವಂತ ಪ್ರಭು ಕೊಡ್ತಾನೆ. ಆದ್ದರಿಂದ ಅರ್ಜುನ, ಈ ಅನಿತ್ಯವಾದಂತಹ ಅಸುಖವಾದಂತಹ ಜಗತ್ತಿನಲ್ಲಿ ಹುಟ್ಟಿದಂತಹ ನೀನು ನನ್ನನ್ನ ಭಜಿಸು. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅನ್ನುವಂತಹ ಅತ್ಯಂತ ಪರಮ ಗುಹ್ಯವಾದಂತಹ ಸಂದೇಶವನ್ನ ಕೊಡ್ತಾ ಭಗವಂತ ಈ ಅಧ್ಯಾಯವನ್ನು ಕೊನೆಗೊಳಿಸ್ತಾನೆ. ಇದರ ಮೂಲಕ ನಾವು ಏನು ಪರಮಗುಹ್ಯವಾದಂತಹ ಜ್ಞಾನ ಏನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಮುಂದೆ ಏನಾಗ್ತದೆ, ಇಷ್ಟೆಲ್ಲ ತಿಳಿದಂತಹ ಅರ್ಜುನ ಭಗವಂತನಿಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾನೆ. ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.